ಏಪ್ರಿಲ್ 22, 2025 ಇನ್ನು ಮುಂದೆ ಭಾರತೀಯ ನೆನಪಲ್ಲಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡದಿರುವಂತಹ ಒಂದು ದಿನ ಅಂತ ಹೇಳ್ಬೋದು. ಕಾಶ್ಮೀರದ ಶ್ರೀನಗರದ ಒಂದು 50 ಕಿಲೋಮೀಟರ್ ದೂರ ಇರುವಂತಹ ಪಹಲ್ಗಾಮ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ರೆಸಾರ್ಟ್ ಅಲ್ಲಿ ನಮ್ಮ ಕರ್ನಾಟಕದವರು ಇದ್ರು. ತಮ್ಮ ಬದುಕಿನ ಸುಂದರವಾದಂತಹ ಕ್ಷಣಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಜನ ಅಲ್ಲಿ ಸೇರಿದ್ರು. ಮಧ್ಯಾಹ್ನದ ಹೊತ್ತು ಕಾಡಿನ ಒಳಗಡೆಯಿಂದ ಶಸ್ತ್ರಧಾರಿ ಟೆರರಿಸ್ಟ್ಗಳು ಓಡ್ಕೊಂಡ್ಬಂದು ಅವರ ಫ್ಯಾಮಿಲಿಯ ಎದುರುಗಡೆ ಅವರನ್ನ ಗುಂಡಿಟ್ಟು ಕೊಲ್ತಾರೆ. ಬಹುಶಃ ಇದು ಹೇಯ ಕೃತ್ಯ ಮಾತ್ರ ಅಲ್ಲ, ಇದು ಹೇಡಿಗಳು ಮಾತ್ರ ಮಾಡಬಹುದಾಗಿರುವಂತಹ ಕೃತ್ಯ. ಅಂತಹ ಕ್ರೂರದಲ್ಲಿ ಕ್ರೂರವಾಗಿರುವಂತಹ ಒಂದು ಸಾವು ಅವರಿಗೆ ಸಿಗೋ ತರ ಆಗ್ಲಿ. ಆಗ ಮಾತ್ರ ನಾವು ನೋಡಿದ್ವಿ, ಆ ಗಂಡನ ಶವದ ಮುಂದೆ ಕೂತಿರುವಂತಹ ಹೆಂಡತಿ ಅಳಬೇಕು, ಕಿರ್ಚಾಡಬೇಕು, ನರಳಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರುವಂಥದ್ದು. ಅವರಿಗೆ ಒಂದು ಸಣ್ಣ ಸಮಾಧಾನ ಸಿಗ್ಬೇಕು ಅಂತಂದ್ರೆ ಆದಷ್ಟು ಬೇಗ ಇದಕ್ಕೆ ಉತ್ತರ ಸಿಗಲಿ. ಅಂಡ್ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಒಂದು ಸಣ್ಣ ಸಮಾಧಾನ ಸಿಗ್ಬೇಕು ಅಂತಂದ್ರೆ ಆದಷ್ಟು ಬೇಗ ಯಾರಿದನ್ನು ಮಾಡಿದಾರೆ ಅವರನ್ನ ಹುಡುಕಿ ಕ್ರೂರವಾಗಿ ಕೊಲ್ಲೋ ತರ ಆಗ್ಲಿ. ಜೈ ಹಿಂದ್.